ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದರೆ ಮಶ್ರೂಮ್ ಪಲಾವ್ನ ಮಾಡ್ತಾಯಿದ್ದೀನಿ. 1 ಪ್ಯಾಕ್ ಆಗುವಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಮಶ್ರೂಮ್ ಮುಳುಗುವಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನು ಅರಿಶಿಣ ಪುಡಿ ಹಾಕಿದ್ದೀನಿ. ಯಾಕಂತ ಹೇಳಿದರೆ ಮಶ್ರೂಮ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು, ಅದರಲ್ಲಿ ಡಸ್ಟ್ ಇರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ, 2 ಕೈಯಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಮಶ್ರೂಮ್ ಪಲಾವ್ನ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಬೋದು, ನೈಟು ಊಟಕ್ಕಾದರೂ ಮಾಡ್ಕೊಳ್ಬೋದು. ಬೆಳಗಿನ ತಿಂಡಿಗಾದರೂ ಸೂಪರ್ ಆಗುತ್ತೆ, ನೈಟ್ ಊಟಕ್ಕಾದರೂ ಸೂಪರ್ ಆಗುತ್ತೆ. ಯಾವುದೇ ಮಸಾಲೆನ ರುಬ್ಬದೆ ಕುಕ್ಕರಲ್ಲಿ ಮಶ್ರೂಮ್ ಪಲಾವ್ನ ರುಚಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಈ ಮಶ್ರೂಮ್ ಪಲಾವ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ನ ಒಂದು ಸಲ ಸ್ವಚ್ಛವಾಗಿರೋ ನೀರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಈ ರೀತಿ ಫ್ರೆಶ್ ಆಗಿ ನೀವು ಮಶ್ರೂಮ್ನ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಮಗೆ ಮಶ್ರೂಮ್ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ಒಂದು ಮಶ್ರೂಮ್ನ 4 ಪೀಸ್ ಆದರೂ ಮಾಡ್ಕೊಳ್ಬೋದು, ಇಲ್ಲ 2 ಪೀಸ್ ಆದರೂ ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡುವಾಗಲೇ ಒಮ್ಮೊಮ್ಮೆ ಪೀಸಾಗಿ ಹೋಗುತ್ತೆ, ಕಟ್ ಮಾಡ್ಕೊಳ್ಳುವಾಗ ನೋಡ್ಕೊಳ್ಳಿ. ಯಾಕಂದರೆ ತುಂಬ ಸ್ಮೂತಾಗಿರುತ್ತಲ್ವ ಮಶ್ರೂಮು, ಹಾಗಾಗಿ ಸಡನ್ಲಿ ಕಟ್ ಮಾಡುವಾಗ ಮಿಡಲೇ ಕಟ್ಟಾಗಿಬಿಡುತ್ತೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಒಂದು ಮಶ್ರೂಮಲ್ಲಿ 4 ಪೀಸಾಗಿ ಮಾಡ್ಕೊಂಡಿದ್ದೀನಿ, 4 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ವೆಜಿಟೇಬಲ್ ಶಾಪಿಗೆ ನೀವು ಮಾರ್ನಿಂಗ್ ಹೋದರೆ ನಿಮಗೆ ಫ್ರೆಶ್ ಆಗಿರೋ ಮಶ್ರೂಮೇ ಸಿಗುತ್ತೆ. ಈವ್ನಿಂಗ್ ಟೈಮ್ ಅಂದಾಗ ಮಾರ್ನಿಂಗ್ ಬಂದಿರುತ್ತೆ ಅನ್ನೋ ಫೀಲ್ ಆಗುತ್ತೆ ನಮಗೆ. ನಾವು ಮಾರ್ನಿಂಗ್ ಟೈಮ್ ಹೋದಾಗ ನಮಗೆ ಫ್ರೆಶ್ ಆಗಿರೋ ಮಶ್ರೂಮೇ ಸಿಗುತ್ತೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಒಂದು ಪಾತ್ರೆಗೆ ಹಾಕಿದ್ದೀನಿ. ಇವಾಗ ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. 4ರಿಂದ 5 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸರಿಯಾಗಿ ಕಾದ ನಂತರ ಪಲಾವ್ ಸಾಮಾನ ಸೇರಿಸ್ಕೊಳ್ಳಿ. ಹಾಗೆ ಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಪೈನಾಪಲ್ ಹೂ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪನ್ನು ಕೂಡ ಹಾಕಿದ್ದೀನಿ. ಅದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂತ ಹೇಳಿದರೆ ಬೇಡ. ಕಡೆಗೆ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಕಡೆಗೆ ಒಂದು 2ರಿಂದ 3 ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಒಂದು 2ರಿಂದ 3 ನಿಮಿಷದ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನೀವು ಚಿಕ್ಕದಾಗಿಯೂ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಲೈಸ್ ಆಗಿಯೂ ಕಟ್ ಮಾಡ್ಕೊಳ್ಬೋದು. ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹದವಾದ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಈರುಳ್ಳಿನ ಆವಾಗವಾಗ ತಿರ್ಸ್ತಾ ಇರಿ, ಇಲ್ಲ ಅಂತ ಹೇಳಿದರೆ ತಳ ಹಿಡಿದು ಬಿಡುತ್ತೆ. ತಳ ಹಿಡಿಯೋಕ್ಕೆ ಬಿಡಬೇಡಿ. ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ಅನ್ನುವಾಗ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಟೊಮೆಟೊನ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ತುಂಬ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಹೇಳಿ ನಾನು 1 ಟೇಬಲ್ ಸ್ಪೂನು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಕ್ಕಾಗುತ್ತೆ ಇದಕ್ಕೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನು ಅರಿಶಿಣ, 1 ಟೇಬಲ್ ಸ್ಪೂನು ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಗರಂ ಮಸಾಲನ ಸೇರಿಸ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರುವಂತಹ ಮಸಾಲ ಪದಾರ್ಥ. ಇದೆಲ್ಲ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ 1 ಕಪ್ಪು ಮೊಸರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಮೊಸರು ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು 1-2 ಟೊಮೆಟೊನ ಜಾಸ್ತಿಯಾಗಿ ಹಾಕ್ಕೊಳ್ಳಿ. ಮೊಸರಿನ ಹಸಿ ಸ್ಮೆಲ್ಲು ಕರೆಕ್ಟಾಗಿ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2ರಿಂದ 3 ನಿಮಿಷದ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಶ್ರೂಮ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ನಿಧಾನವಾಗಿ ಫ್ರೈ ಮಾಡಬೇಕು, ಇಲ್ಲ ಅಂತ ಹೇಳಿದರೆ ಮಶ್ರೂಮು ತುಂಬ ಸ್ಮೂತ್ ಆಗಿರೋದ್ರಿಂದ ಬೇಗ ಕಟ್ಟಾಗಿ ಹೋಗ್ಬಿಡುತ್ತೆ. ಮಸಾಲ ಎಲ್ಲ ಮಶ್ರೂಮ್ಗೆ ಚೆನ್ನಾಗಿ ತಾಗಬೇಕು. ಹಾಗೆ ಒಂದೇ ಸೈಡಿಂದ ತಿರ್ಸ್ಕೊಳ್ಳಿ. ಸರಿಯಾಗಿ ಫ್ರೈ ಆಗಿದ್ದು ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಎಣ್ಣೆ ಅಂಶ ಬಿಟ್ಕೊಂಡ್ರೆ ನಿಮಗೆ ಮಶ್ರೂಮ್ ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ಮೊಸರಿನ ಹಸಿ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಹೋಗುತ್ತೋ ಅಷ್ಟು ಚೆನ್ನಾಗಿ ಮಶ್ರೂಮ್ ಪಲಾವು ರೆಡಿ ಆಗುತ್ತೆ.
ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕಿವಾಗ ನಾನು 4 ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನಾನು 2 ಲೋಟ ಅಕ್ಕಿನ ತಗೊಂಡು ಪಲಾವ್ ಮಾಡ್ತಾ ಇರೋದ್ರಿಂದ ನಾನು 4 ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು 1 ಕಪ್ ಅಕ್ಕಿ ತೊಗೊಂಡ್ರೆ 2 ಲೋಟ ನೀರನ್ನು ಹಾಕ್ಕೊಳ್ಳಿ. ಪಾತ್ರೆಯಲ್ಲಿ ಮಾಡೋದಿದ್ದರೆ 1 ಕಪ್ಪು ಜಾಸ್ತಿ ಹಾಕ್ಕೊಳ್ಳಿ ನೀರನ್ನು. ಇವಾಗ ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೋನಾ ಮಸೂರಿ ಅಕ್ಕಿಯಲ್ಲಿ ನಾನು ಮಾಡ್ತಾ ಇರೋದು 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. 1-2 ಸಲ ಕರೆಕ್ಟಾಗಿ ತಿರ್ಸ್ಕೊಳ್ಬೇಕು. ಯಾಕಂತ ಹೇಳಿದರೆ ಮಸಾಲ ಮತ್ತು ಅಕ್ಕಿ ಎಲ್ಲದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಸರಿಯಾಗಿ ಮಿಕ್ಸ್ ಆದರೆ ಎಲ್ಲದಕ್ಕೂ ಚೆನ್ನಾಗಿ ಮಸಾಲ ತಾಗುತ್ತೆ. ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂತ ಹೇಳಿದರೆ ಅನ್ನನೂ ಎಲ್ಲ ಕಟ್ಟಾಗಿ ಹೋಗ್ಬಿಡುತ್ತೆ. ಇವಾಗ ಒಂದು ಸಲ ನೀವು ಟೇಸ್ಟು ನೋಡ್ಕೊಳ್ಳಿ, ಉಪ್ಪು ಕಡಿಮೆ ಆಗಿದೆಯಾ, ಖಾರ ಏನಾದರೂ ಕಡಿಮೆ ಆಗಿದೆಯಾ ಅಂತ ಹೇಳಿ ಒಂದು ಸಲ ನೋಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಕುದಿಯೋಕ್ಕೂ ಬಿಡಬೇಕು. ಸರಿಯಾಗಿ ಕುದ್ದ ಮೇಲೆ ನಾವು ವಿಸಿಲ್ ಹಾಕಬೇಕಾಗುತ್ತೆ, ಅದರ್ವೈಸು ವಿಸಿಲ್ ಹಾಕೋಕ್ಕಾಗಲ್ಲ. ಇವಾಗ ಚೆನ್ನಾಗಿ ಕುದೀತಾ ಇದೆ, ನೀವೇ ನೋಡ್ತಾ ಇದ್ದೀರಲ್ವ. ಇವಾಗ ಕುಕ್ಕರ್ದು ಮುಚ್ಚಳ ಹಾಕ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು 2 ವಿಸಿಲ್ನ ತೆಗಿತಾ ಇದ್ದೀನಿ. 2 ವಿಸಿಲು ಆಗ್ತಾ ಇದೆ ಅನ್ನುವಾಗಲೇ ಕುಕ್ಕರ್ನ ಆಫ್ ಮಾಡಿಬಿಡಬೇಕು. ಇಲ್ಲ ಅಂತ ಹೇಳಿದರೆ ಅದು ಕರಗಿ ಹೋಗಿಬಿಡುತ್ತೆ. 2 ವಿಸಿಲಾಗಿ ಕುಕ್ಕರ್ ತಣ್ಣಗಾದ ಮೇಲೆ ಅದರ ಮುಚ್ಚಳನ ಓಪನ್ ಮಾಡಬೇಕು. ನೀವೇ ನೋಡ್ತಾ ಇದ್ದೀರಲ್ಲ ಮಶ್ರೂಮ್ ಪಲಾವ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ಮಸಾಲ ರೈಸು 2 ಒಟ್ಟೆ ಮಿಕ್ಸ್ ಆಗಿದೆ. ಒಂದೇ ಕಡೆ ಎಲ್ಲೂ ಕೂಡ ಮಸಾಲ ಬಂದು ನಿಂತ್ಕೊಂಡಿಲ್ಲ. ಸಿಂಪಲ್ಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಪಲಾವ್ ಎಷ್ಟು ಉದುರಾಗಿ ಬಂದಿದೆ ಅಂತ ಹೇಳಿ ನೀವೇ ನೋಡ್ತಿದ್ದೀರಲ್ವ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕಿದ್ದು ಕೂಡ ಎಷ್ಟು ಹದವಾಗಿದೆ ಅಂಥೇಳಿ ಈ ಪಲಾವಲ್ಲೇ ಗೊತ್ತಾಗುತ್ತೆ. ಯಾವುದೇ ಮಸಾಲನ ರುಬ್ಬದೆ ಸಿಂಪಲಾಗಿ ಮಾಡುವಂತಹ ಪಲಾವ್ ಇದು. ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.